ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಹಾಕಿದ ತಕ್ಷಣ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು. ಮಕ್ಕಳನ್ನ ಯಾಕೆ ಪನಿಷ್ ಮಾಡ್ತಿದ್ದೀರಾ, ಮಕ್ಕಳಿಗೆ ತಂದೆ ಅಂಡ್ ತಾಯಿ ಇಬ್ರು ಅವಶ್ಯಕತೆ ಕೂಡ ಇದೆ ಅಂತ. ಇದನ್ನ ಹಾಗಾದ್ರೆ ಎಲ್ಲ ಮದ್ವೆ ಆದವರು ತಿಳ್ಕೊಳ್ಬೇಕಲ್ವಾ? ಹಾಗಾದ್ರೆ ಯಾಕೆ ಡೈವೋರ್ಸ್ ಆಗ್ತದೆ ಅವರಿಗೆ? ಎಷ್ಟು ಮಕ್ಕಳೆಲ್ಲ ಆದ್ಮೇಲೆ ಬಿಡ್ತಾ ಇದಾರೆ ಅವರು. ಹೌದು, ಅದು ಇಟ್ಸ್ ಅ ಗ್ರೇಟರ್ ಪನಿಷ್ಮೆಂಟ್. ಐಮ್ ಟೆಲ್ಲಿಂಗ್ ಯು. ನೋಡಿ, ಅವಕ್ ಹೇಳಕ್ಕಾಗಲ್ಲ, ಅಪ್ಪ ಇದಾರಂತ ಹೇಳಕ್ಕಾಗಲ್ಲ, ಅಪ್ಪನ ಜೊತೆ ಹೋಗ್ಬೇಕಂತ ಹೇಳಕ್ಕಾಗಲ್ಲ. ಈಗ ಕಸ್ಟಡಿ ಪೂರ್ತಿ ಹೆಂಡತಿ ಕೈಯಲ್ಲಿದ್ರೆ ಅಲ್ಲಿ ವಿಸಿಟಿಂಗ್ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ವಿಸಿಟಿಂಗ್ ಕೊಟ್ಟಿದ್ರೆ ಎಲ್ಲೋ 3 ತಿಂಗಳಿಗೆ 1 ಗಂಟೆ ಕೊಟ್ಟಿರ್ತಾರೆ. ಇವಕ್ಕೇನ್ ಗಡಿಯಾರ ಗೊತ್ತಾಗತ್ತಾ? 6 ವರ್ಷದ ಮಕ್ಳಿಗೆ, 5 ವರ್ಷದ ಮಕ್ಳಿಗೆ ಏನು ಗೊತ್ತಾಗಲ್ಲ. ಅವ್ರು ಹೇಳ್ಬಿಡ್ತಾರೆ 1 hour ಆಯ್ತು, ನೀನ್ ಹೋಗ್ಬೇಕು ಮರಿ, ಹೋಗ್ಬೇಕು ಪುಟ ಅಂತೇಳಿ ಚಾಕ್ಲೇಟೋ ಬಿಸ್ಕೆಟೋ ಕೊಡ್ತಾರೆ. ಪಾಪ ದೇ ವಿಲ್ ಓಕೆ ಅಂತ. ಎಲ್ಲದೂ ತೊಂದ್ರೆನೆ. ಹೌದು, ಅಟ್ ಲೀಸ್ಟ್ ಹಿಯರ್ ದೇ ಆರ್ ಪ್ರೌಡ್ಲಿ ದೇ ಕ್ಯಾನ್ ಸೇ ದಟ್. ದೇ ಕ್ಯಾನ್ ಸೇ ದಟ್. ಒಂದು ಆ ಪ್ರೌಡ್ಲಿ ಹೇಳಕ್ ನನಗೆ ಅವಕಾಶ ಮಾಡ್ಕೊಟ್ಟಿರೋದು ಯಾರು? ನನ್ನ ದೇಶದ ನನಗೆ ಕಾನೂನು ಮಾಡ್ಕೊಟ್ಟಿದೆ. ಹೌದು, ನನ್ಗೇನ್ ಪಕ್ಕದ ಮನೆಯವರು, ಅಕ್ಕ ಪಕ್ಕದ ಮನೆಯವ್ರು ಯಾರು ಕೊಟ್ಟಿದ್ದಲ್ಲ ಅದು ನನಗೆ. ಕರೆಕ್ಟ್ ಅಲ್ವಾ? ನಿನಗೆ ಒಂದು ಸಮಾನವಾದ ಹಕ್ಕಿದೆ ಇಲ್ಲಿ ಈ ದೇಶದಲ್ಲಿ. ನಿನಗೆ ಬದುಕಲಿಕ್ಕೆ, ಗೌರವಯುತವಾಗಿ ಬದುಕಲಿಕ್ಕೆ ನಿಮ್ಗೆ ಹಕ್ಕಿದೆ. ನಾಟ್ ದಟ್ ಯು ನೀಡ್ ಸರ್ಟಿಫಿಕೇಶನ್ ಆಫ್ ಅ ಮ್ಯಾನ್. ಅವ್ರು ಹೇಳಿ ಇವಳು ಚರಿತ್ರೆ ತುಂಬಾ ಚೆನ್ನಾಗಿದೆ, ಇವಳು ತುಂಬಾ ಒಳ್ಳೆ ಹೆಣ್ಮಗಳು, ಇವಳು ಹೀಗೆ ಹಾಗೆ. ಐ ಡೋಂಟ್ ನೀಡ್ ದಟ್ ಸರ್ಟಿಫಿಕೇಟ್. ಐ ಆಮ್ ಫಾರ್ ಮೈ ಸೆಲ್ಫ್. nobody needs that alva. Nobody needs it. You are for yourself. I am for myself. ಅಷ್ಟೇ ಅಲ್ವಾ? I don't need that. So I should be proud, not only me as ನಾನೊಬ್ಳೆ ಅಲ್ಲ, ಎಲ್ಲರೂ ಇವತ್ತು ನಮ್ಮ ದೇಶದ ಹೆಣ್ಣು ಮಕ್ಕಳು ತುಂಬಾ ಹೆಮ್ಮೆಯಿಂದ, ನಾವು ಗರ್ವದಿಂದ ತಲೆ ಎತ್ತಿ ಓಡಾಡೋ ಒಂದು ಕಾನೂನಿನ ಇದನ್ನ ನಮಗೆ ಕೊಟ್ಟಿದ್ದಾರೆ. should be very proud of it. Yes. And not that is the only ಕೊಟ್ಟಿದ್ದಾರೆ ಅಂದ್ಕೂಡ್ಲೆ ಅದನ್ನೇ ಮಾಡಿ ಅಂತ ಅಲ್ಲ. ಐ ಆಮ್ ನಾಟ್ ಸೇಯಿಂಗ್ ನಾನು ಸಮಾಜದ ಚೌಕಟ್ಟಿಂದ ಹೊರಗೆ ಬಾಳ್ಬೇಕು ಅನ್ನೋದು ನನ್ನ ಇದಲ್ಲ. ಅಂಡ್ ನಾಟ್ ದಟ್ ಐ ವಾಂಟ್ ಟು ಪ್ರೂವ್ ಇಟ್. ನನಗೆ ಅವಕಾಶ ಆ ಚೌಕಟ್ಟಲ್ಲಿ ಇರ್ಲಿಕ್ಕೆ ಬರಲಿಲ್ಲ. ಆದ್ರೆ ನನ್ನ ದೇಶದ ಕಾನೂನೇ ನನಗೆ ಇದನ್ನ ಕೊಟ್ಟಿದೆ, ವ್ಯವಸ್ಥೆ ಕೊಟ್ಟಿದೆ. ಹೌದು, ಈ ವ್ಯವಸ್ಥೆಯಲ್ಲಿ ನಿನಗಾಗ್ಲಿಲ್ವಾ? ಈ ವ್ಯವಸ್ಥೆಯನ್ನ ಆರಿಸ್ಕೊ ಅಂತ ಹೇಳ್ತಾ ಇದೆ ಅದು. ನಾನು ಹೋಗಿ ಯಾರ ಹತ್ರನೋ ಕಸ್ಕೊಂಡಿದ್ದಲ್ಲ ಇದು. ಕರೆಕ್ಟ್ ಅಲ್ವಾ? ಸೊ ಇರೋ ವ್ಯವಸ್ಥೆಯಲ್ಲೇ ನಾನು ಈ ಚೌಕಟ್ಟಲ್ಲಿ ಇಲ್ವಾ? ಹಾಗಾದ್ರೆ ಇಲ್ಲಿಂದ ಈ ವ್ಯವಸ್ಥೆಯಿಂದ ಆದ್ರೂ ಬರೋಣ. ದೇರ್ ವಿಲ್ ಬಿ ಹೈವೇಸ್. ತಾಲೂಕ್ ಹೈವೇ ಇರುತ್ತೆ, ಡಿಸ್ಟ್ರಿಕ್ಟ್ ಹೈವೇ ಇರುತ್ತೆ, ಸ್ಟೇಟ್ ಹೈವೇ ಇರುತ್ತೆ, ನ್ಯಾಷನಲ್ ಹೈವೇ ಇರುತ್ತೆ. ನ್ಯಾಷನಲ್ ಹೈವೇ ಇದ್ರು ಮತ್ತೆ ಒಳಗಡೆ ಎಲ್ಲ ರೂಟು ಇರುತ್ತೆ. ಹೌದು, ಒಂದೂರಿಗೆ ಹೋಗ್ಬೇಕಂದ್ರೆ ರಸ್ತೆ. ಕರೆಕ್ಟ್. ಬಟ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವಿ? ನಾವು ಸರಾಗೋಗಿ ಹೋಗೋಣ, ಪರವಾಗಿಲ್ಲ, ಟೋಲ್ ಕೊಟ್ಟು ಪರವಾಗಿಲ್ಲ ಅಂತ ವಿಲ್ ಟೇಕ್ ಅ ನ್ಯಾಷನಲ್ ಹೈವೇ. Yes. But there is also another route where you don't have to pay for toll, but you can still utilize the facility. It's up to you. ನೀನು ಯಾವ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತೀಯ ಅಂತ. ನನಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ನಾನು ಹೋಗಿ ಅದನ್ನೇನೋ ತಿರುವಿನೋ ಮೊಗ್ಚಿನೋ ಮತ್ತೇನೋ ಮಾಡಿ ನಾನೇನು ಚೇಂಜಸ್ ಮಾಡಿಲ್ಲ ನಾನು, ಅಥವಾ ನಾನಾಗಿ ನನಗೆ ಕ್ರಿಯೇಟ್ ಮಾಡಲಿಲ್ಲ. ಹೌದು. ಆಮೇಲೆ ಇರೋ ಫೆಸಿಲಿಟಿಯನ್ನ ಅದಕ್ಕೆ ತದ್ವಿರುದ್ಧವಾಗಿ ಈ ಸರಿ ಇಲ್ಲ, ಅದ್ ಸರಿ ಇಲ್ಲ, ನಾನು ಒಬ್ಳೆ ಮಾತ್ರ ಹಿಂಗಿರ್ತೀನಿ. ಐ ಆಮ್ ನಾಟ್ ಡನ್ ಎನಿಥಿಂಗ್ ಲೈಕ್ ದಟ್. ನಾನು ಎಲ್ಲಿ ಬರ್ಬೇಕು ಅನ್ಕೊಂಡಿದ್ದೀನಿ? ಆ ಸಮಾಜದಲ್ಲಿ ನಾನು ಒಬ್ಳು ಆಗ್ಬೇಕು ಅಂತ ತಾನೇ ಈ ವ್ಯವಸ್ಥೆ ತಗೊಂಡಿದ್ದೀನಿ, ವಿಚ್ ಇಸ್ ಅನ್ ಎಕ್ಸಿಸ್ಟಿಂಗ್ ವ್ಯವಸ್ಥೆ ಬೈ ಅವರ್ ಓನ್ ಗವರ್ಮೆಂಟ್. ಆಕ್ಚುಲಿ ತುಂಬಾ ಜನಕ್ಕೂ ಗೊತ್ತಿಲ್ಲ ಲೀಗಲಿ ನಮ್ಮ ಕಾನೂನು ನನಗೆ ವ್ಯವಸ್ಥೆನ ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಅದೇ ನಾನು ಮೊನ್ನೆನೂ ಹೇಳ್ತಾ ಇದ್ದೆ. ಈಗ ನೋಡಿ, ಪ್ರತಿ ಸ್ಕೂಲಲ್ಲಿ ನಾವು ಸ್ಪೆಷಲ್ ಚಿಲ್ಡ್ರನ್ ತಗೊಳ್ಳೇಬೇಕು ಅಂತ ಮಾಡಿದ್ವಿ. ಹೌದು. ಯಾಕೆ? ಈಗ ನಾವು ಮಕ್ಕಳೆಲ್ಲ ಇರ್ಬೇಕಾದ್ರೆ ನಮ್ಮ ಒಟ್ಟಿಗೆ ಸ್ಪೆಷಲ್ ಚಿಲ್ಡ್ರನ್ ಓದ್ಲಿಲ್ಲ. ಕರೆಕ್ಟ್. ಮತ್ತೆ ಯಾರ್ದೋ ಮನೇಲಿ ಒಬ್ರು ಏನಾದ್ರು ಸ್ವಲ್ಪ ಇದು ಮೆಂಟಲಿ ಚಾಲೆಂಜ್ಡ್ ಆ ಥರ ಎಲ್ಲ ಇದ್ರೆ ಅವ್ರ ಮನೆ ಹತ್ರ ಹೋಗ್ಬೇಡ, ಅವ್ರ ಮನೆ ಹತ್ರ ಹೋಗ್ಬೇಡ, ಹುಷಾರಲ್ಲಿ ಹೋಗ್ಬೇಡ ಅಂತ. ಆ ತರದ ಒಂದು ಮಾನಸಿಕ ಸ್ಥಿತಿ ನಮ್ಮಲ್ಲಿತ್ತು ವೆನ್ ವಿ ವರ್ ಚಿಲ್ಡ್ರನ್. ಹೌ ಇಟ್ ಹಸ್ ಚೇಂಜ್. ಈಗ ಪ್ರತಿ ಶಾಲೆಯಲ್ಲಿ ಅವರಿಗೆ ಅದೇ ಸಮಾನವಾದ ವಾತಾವರಣ ಕೊಡಬೇಕು ಅಂತ ಇಂತಿಷ್ಟು ಮಕ್ಕಳನ್ನ ನೀವು ಪಡಿಲೇಬೇಕು, ತಗೊಳ್ಳೇಬೇಕು, ಅಡ್ಮಿಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ವಿ. ಯಾಕೆ ಮಾಡ್ತೀವಿ? ಆ ಸಮಾಜದಲ್ಲಿ ದೇ ಶುಡ್ ಕಮ್ ಇನ್ ಟು ಮೇನ್ ಸ್ಟ್ರೀಮ್. ಆ ಸಮಾಜದಲ್ಲಿ ಬರ್ಲಿ ಅಂತಾನೆ ಎಲ್ಲ ಹೋರಾಟಗಳು ಅದಕ್ಕೆ ಆಗ್ತಾ ಇರೋದು. ಹೌದು. ಸೊ ಐ ಆಲ್ಸೋ ವಾಂಟ್ ಟು ಬಿ, ಐ ಆಮ್ ಹಿಯರ್ ಇನ್ ದ ಸೇಮ್ ಸೊಸೈಟಿ ಓನ್ಲಿ ಅಂಡ್ ಐ ವಾಂಟ್ ಟು ರಿಮೈನ್ ಹಿಯರ್. ನಾನು ಅಲ್ಲಿಂದ ಹೊರಗೆ ಹೋಗಕ್ಕೆ ಇಷ್ಟ ಇಲ್ಲ.
ಅಥವಾ ನಾನೇನೋ ಅಲ್ಲಿಂದ ಬೇರೆ ಆಗಿ ನನಗೆ ಬದುಕ್ತೀನಿ ಅಂತ ಪ್ರೂವ್ ಮಾಡಕ್ ಹೊರಟಿಲ್ಲ. ಹೌದು. ಐ ವಾಂಟ್ ಟು ಬಿ ದೇರ್. ಅಲ್ಲಿಲ್ಲದೆ ಸಿಗದೆ ಇರುವಂತಹ ವ್ಯವಸ್ಥಿತ ಇದ್ರೊಳಗೆ ವ್ಯವಸ್ಥೆ ಏನಿದೆ ಇದರಲ್ಲಿ ಆ ಚೌಕಟ್ಟಲ್ಲಿ ನಂಗೆ ಸಿಗದೆ ಇರೋದ್ರಿಂದ ಐ ಹ್ಯಾವ್ ಟೇಕನ್ ಅನ್ ಅದರ್ ವ್ಯವಸ್ಥೆ ವಿಚ್ ಇಸ್ ಫಾರ್ಮ್ಡ್ ಫಾರ್ ಅಸ್. ನಮ್ಗಾಗೆ ಮಾಡಿದೆ ನಮ್ಮ ಕಾನೂನು. ಹೌದು. ಐ ಥಿಂಕ್ ವಿ ಶುಡ್ ಟೇಕ್ ಇಟ್ ಅಂಡ್ ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ಇಟ್. ರಿಯಲಿ ಎಷ್ಟು ದೇಶಗಳಲ್ಲಿ ಇಷ್ಟೊಂದು ಫ್ರೀಡಮ್ ಸಿಗ್ತಾ ಇದೆ ಹೇಳಿ. ಕರೆಕ್ಟ್. ಈ ಫೆಸಿಲಿಟಿ ಯಾರು ಕೊಟ್ಟಿದೆ? ಅಂದ್ರೆ ಲೀಗಲಿ ನಮಗೆ ಮಾಡಿ ಯಾರು ಇಷ್ಟೊಂದೆಲ್ಲ ಮಾಡಿಟ್ಟಿದ್ದಾರೆ? ಎಷ್ಟು ದೇಶಗಳಲ್ಲಿದೆ? ಯಾವುದೇ ದೇಶ ಆಗಲಿ, ಮೊನ್ನೆ ಯುರೋಪಲ್ಲಿ, ಮೊನ್ನೆ ಫ್ರಾನ್ಸಲ್ಲಿ ಆಗಿದ್ದು ಮ್ಯೂಸಿಕಲ್ ಇವೆಂಟ್ ಅಲ್ಲಿ ಏನೇನಾಯ್ತಲ್ಲ, ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದು ಆ ಹುಡುಗಿಯರಿಗೆಲ್ಲ. ಸಿ, ವಿ ಆರ್ ನಾಟ್ ಗೋಯಿಂಗ್ ಸೋ ಅನಿಮಲಿಸ್ಟಿಕ್ ಅಥವಾ ವೈಲ್ಡ್ ಆಸ್ ಅ ಸೊಸೈಟಿ. ವಿ ಆರ್ ಕ್ವೈಟ್ ಪೀಸ್ಫುಲ್ ದ್ಯಾನ್ ಕಂಪೇರ್ಡ್ ಟು ದ್ಯಾಟ್. ಅದ್ರ ಜೊತೆಯಲ್ಲಿ ನನಗೆ ಈ ವ್ಯವಸ್ಥೆನ ಮಾಡಿಕೊಟ್ಟಿದೆ. ಐ ಆಮ್ ಓಕೆ ವಿತ್ ದ್ಯಾಟ್. ನನಗೆ ಆ ಥರದ ಇದಿಲ್ಲ. ಏನು ನಾನು ಮಾಡಿದೆಲ್ಲ ಸರಿ, ಇವರು ಶಬಾಷ್ ಶಬಾಷ್ ಅಂದ್ಬಿಡ್ಬೇಕು, ನಾನು ಗುಡ್ ಗರ್ಲ್ ಅಂದ್ಬಿಡ್ಬೇಕು, ಆಮೇಲೆ ಒಪ್ಕೊಂಡ್ಬಿಡ್ಬೇಕು. ಡಸಂಟ್ ಮ್ಯಾಟರ್. ರಿಯಲಿ ಡಸಂಟ್ ಮ್ಯಾಟರ್. ನೀವು ಪೋಸ್ಟ್ ಅಲ್ಲಿ ಇನ್ನೊಂದು ವಿಷಯನ ಮೆನ್ಷನ್ ಮಾಡಿದ್ರಿ, ಸಾಕಷ್ಟು IVF ಸೆಂಟರ್ಸ್ಗೆ ಹೋಗಿದ್ದೆ, ಎಲ್ಲ ಕಡೆ ರಿಜೆಕ್ಟ್ ಮಾಡಿಲ್ಲ. IVF ಸೆಂಟರ್ಗೆ ಹೋಗಿರ್ಲಿಲ್ಲ, ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಿದ್ದೆ. ಓಕೆ. ಅದು ಈ ಮುಂಚೆನೂ ಏನಾಗ್ತಾ ಇತ್ತು. ಮತ್ತೆ ನಾನು ಇನ್ನೊಂದು ಹೇಳ್ಬೇಕು, ನನ್ನ ಡಾಕ್ಟರು ಶಿ ಇಸ್ ಅ ಗೈನಿಕ್ ಸರ್ಜನ್. ಅದಾದ್ಮೇಲೆ ಶಿ ಇಸ್ ಸ್ಪೆಷಲೈಸ್ಡ್ ಇನ್ IVF. ಓಕೆ. ಸೊ ಲಕ್ಕಿಲಿ ನನಗೆ ಇಟ್ ವಾಸ್ ಅ ಗುಡ್ ಪ್ಯಾಕೇಜ್ ದಟ್ ಐ ಫೌಂಡ್ ಬೋತ್ ಇನ್ ಒನ್. ಓಕೆ. ನೀಡ್ ನಾಟ್ ಬಿ IVF ಸ್ಪೆಷಲೈಸೇಷನ್ ಮಾಡಿರೋರು, ದೇ ಡೋಂಟ್ ಹ್ಯಾವ್ ಟು ಬಿ ಅ ಗೈನಕಾಲಜಿಸ್ಟ್. They can be a doctor, but they need not be from a gynecologist ಇಂದಾನೆ ಇದಕ್ಕೆ ಬರಬೇಕು ಅಂತ ಏನಿಲ್ಲ ಈ ಸ್ಪೆಷಲೈಸೇಷನ್ ಮಾಡಕ್ಕೆ. ಆಯುರ್ವೇದ MBBS ಮೆಡಿಕಲ್ ಓದಿರೋರು ದೇ ಕ್ಯಾನ್ ಆಲ್ಸೋ ಬಿಕಮ್ ದಿಸ್. ಹೀಗೀಗಾಗತ್ತೆ, ಆಯ್ತಾ. ಆದ್ರೆ ಏನಾಗ್ತದೆ, ಗೈನಕಾಲಜಿಸ್ಟ್ ಹತ್ರ ಹೋದಾಗ ಇವರಿಗಿರೋ ಮಾಹಿತಿ ಅವ್ರಿಗಿರ್ಲಿಲ್ಲ. ಕರೆಕ್ಟ್. ಹಾಗಾಗಿ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಅಂದ್ರೆ ಅವ್ರಿಗೆ ತಕ್ಷಣ ಅವರೇ ನಿರ್ಧಾರಗಳನ್ನ ತಗೊಳಕ್ಕಾಗಲ್ಲ. ಯಾವ ಟೆಸ್ಟ್ ಮಾಡ್ಬೋದು, ಈ ಟೆಸ್ಟ್ ಅಂದ್ರೆ ನಾವು ಯುವರ್ ಎಲಿಜಿಬಲ್, ಇದನ್ನ ಮಾಡೋಣ ಅದನ್ನ ಮಾಡೋಣ, ಈ ಪ್ರಕ್ರಿಯೆಗೆ ಹೋಗೋಣ ಅಂತ ಅವ್ರು ಹೇಳಕ್ಕಾಗಲ್ಲ, ಅನ್ಲೆಸ್ ದೇ ಕನ್ಸಲ್ಟ್ IVF ಸ್ಪೆಷಲೈಸ್ಡ್ ಪರ್ಸನ್. ಈ ತರ ನನ್ಗಾಗಿತ್ತು ಗೈನಕಾಲಜಿಸ್ಟ್ ಹತ್ರ. ಫಸ್ಟ್ ಗೈನಾಕ್ ಹತ್ರ ಹೋಗಿದ್ವಿ, IVF ಸೆಂಟರ್ಸ್ ಹೋಗಿರ್ಲಿಲ್ಲ. ಗೈನಕಾಲಜಿಸ್ಟ್ ಹತ್ರ. ಸೊ ಫೈನಲಿ ಹೌ ಡಿಡ್ ಇಟ್ ವರ್ಕ್? ಆಗ 4 ವರ್ಷದ ಹಿಂದೆ ಹೋದಾಗ ಈ ಕಾನೂನಿನಲ್ಲಿ ದಾಂಪತ್ಯ ಜೀವನದಲ್ಲಿ ಕಂಪಲ್ಸರಿ ಇರಬೇಕು ಅನ್ನೋಂಥದ್ದಿತ್ತು IVF ಗೆ. ಅದಕ್ಕೆ ಅವರು ಎನ್ಕರೇಜ್ ಮಾಡ್ಲಿಲ್ಲ ನನ್ಗೆ. ದೆನ್ ಐ ಕೇಮ್ ಬ್ಯಾಕ್. ಆಗ ಅದಾದ್ಮೇಲೆ ನಾನು ಅದಾದ್ಮೇಲೆ ನಂಗೆ ಅನ್ನಿಸ್ತು IVF ಸೆಂಟರ್ಗೆ ಹೋಗೋಣ ಅಂತ ನನಗೆ ಅನ್ಸಿದ್ದು ಈಗ 2 ವರ್ಷದಿಂದ ಈಚೆಗೆ. ದಟ್ ಇಸ್ ವೆನ್ ಐ. ಸೊ ನೀವು 4-5 years ಇಂದ ಥಿಂಕ್ ಮಾಡ್ತಾ ಇದ್ರಿ? Yes, it's a long process. It's been a long journey. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.